ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ, ಶುಚಿ ರುಚಿ ಅನುಭವಕ್ಕಾಗಿ. ಸವಿತಾ ರಾಜೀವ್ ಅವರ ದನಿಯಲ್ಲಿ ತನು ಕರಗದವರಲ್ಲಿ. ಚಿತ್ರ ಕಿತ್ತೂರು ಚೆನ್ನಮ್ಮ, ಸಾಹಿತ್ಯ ಅಕ್ಕ ಮಹಾದೇವಿ, ಸಂಗೀತ ಟಿ.ಜಿ. ಲಿಂಗಪ್ಪ, ಮೂಲ ಗಾಯಕಿ ಪಿ. ಸುಶೀಲಾ ಅವರು. ಕೇಳೋಣ ಇನಿದನಿಯ ಗಾಯಕಿ ಸವಿತಾ ರಾಜೀವ್ ಅವರ ಗಾಯನವನ್ನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ರಾಜೀವ್. ನಾನು ಕೋಣದಕುಂಟೆ ಕ್ರಾಸಲ್ಲಿ ಪ್ರೆಸ್ಟೀಜ್ ಫ್ಯಾಲ್ಕನ್ ಸಿಟಿಯಿಂದ ಬರ್ತಾ ಇದ್ದೇನೆ. ಬಹಳ ತನ್ಮಯತೆಯಿಂದ
ತುಂಬ ಸುಶ್ರಾವ್ಯವಾಗಿ ಹಾಡನ್ನು ಹಾಡಿದ್ದಾರೆ ಸವಿತಾ ರಾಜೀವ್ ಅವರು. ಅವರಿಗೆ ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನು ತಿಳಿಸೋಣ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.